Hi ಎಲ್ಲರಿಗೂ ವೆಲ್ಕಮ್ ಟು ಲರ್ನ್ ಈಸಿಲಿ 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಯೂನಿಟ್ 3 ಇಲ್ಲಿ ಎಲ್ಲವನ್ನ ಗಮನಿಸಿದಾಗ ಕನ್ವರ್ಸಸ್ ಅಪ್ರಾಪ್ರಿಯೇಟ್ಲಿ ವಿತ್ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಆ್ಯಂಡ್ ಡಿಫರೆಂಟ್ ಪ್ರೊಫೆಷನ್ಸ್ ಲೈಕ್ ಶಾಪ್ಕೀಪರ್ ಸೇಲ್ಸ್ಮ್ಯಾನ್ಸ್ ಡಾಕ್ಟರ್ ವೆಂಡರ್ಸ್ ಬ್ಯಾಂಕ್ ಆಫೀಸರ್ಸ್ ಇದು ನಿಮಗೆ ಸ್ಪೀಕಿಂಗ್ಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಯೂನಿಟ್ ಆಗಿರುತ್ತೆ. ಇಲ್ಲಿ ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಇಲ್ಲಿ ನಿಮಗೆ ಆಕ್ಟಿವಿಟಿ 3.1ನಲ್ಲಿ ಒಂದು ಕನ್ವರ್ಸೇಷನನ್ನು ಕೊಟ್ಟಿದೆ. ಇದನ್ನ ರೋಲ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದು ರಿಪೋರ್ಟರ್ ಮತ್ತು ಹಜ್ಜಬ್ಬ ಅಂತಕ್ಕಂಥವರ ಒಂದು ರೋಲ್ಸ್ ಇದೆ, ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಂತರ 3.2ಗೆ ಬಂದಾಗ ಇಲ್ಲಿ ಇಮ್ಯಾಜಿನ್ ಯು ಆರ್ ಎ ಸಚಿನ್ ಸ್ಟಡಿಯಿಂಗ್ ಕ್ಲಾಸ್ 9th JHS ವೀರಾಪುರ್ ಧಾರವಾಡ you wish to become a soldier of Indian Army. You meet to retired Army police officer Arjun who fought in the war and have conversation about his experience in the war. ಇಲ್ಲಿ ಬ್ರಾಕೆಟಲ್ಲಿ ಕೆಲವು ವರ್ಡ್ಸನ್ನು ಕೊಟ್ಟಿದೆ. ಆ ವರ್ಡ್ಸನ್ನು ಯೂಸ್ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲು ಸಚಿನ್ ಮಾತಾಡೋದ್ರಲ್ಲಿ ಹಲೋ ಸರ್, I am Sachin from GHS Veerapur. Hi Sachin, nice to meet you. Sir, I come to know that you served in the Indian Army, was captain and took part in the war. Arjun, yeah. Sachin, could you tell me about your experience of war, sir? Oh, it was hard, but I stayed strong. I fought along with many brave soldiers and I shot many terrorists. I had faced many critical situations. Wow, that's amazing, sir. You are really a hero, sir. Thank you. I am very delighted to see the number of medals you have won during your service to the nation. It's my pleasure indeed. ಈ ರೀತಿಯಾಗಿ ನಂತರ ಆಕ್ಟಿವಿಟಿ 3.3ಗೆ ಬಂದಾಗ ಇಲ್ಲಿ ಸತೀಶ್, ಇಮ್ಯಾಜಿನ್ ಯು ಆರ್ ಎ ಸತೀಶ್ and you lost your bicycle and you have to complain a nearby police station as per your teacher. Idana Sachin, hello sir, I am Sachin. I am studying in 9th standard. I lost my cycle in school, so I want to lodge a complaint against sir. Illi police officer, yes, when you lost your cycle, where you lost cycle, ಈ ರೀತಿಯಾಗಿ ಡೈಲಾಗ್ಸನ್ನು ನೀವು ಇಮ್ಯಾಜಿನ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇನ್ನು 3.4ಗೆ ಬಂದಾಗ ಇಯರ್ ದ ವಿಡಿಯೋ ಇದೆ. QR ಕೋಡನ್ನು ನಾವು ಫೋನಲ್ಲಿ ಸ್ಕ್ಯಾನ್ ಮಾಡಿದಾಗ ವಿಡಿಯೋ ಪ್ಲೇ ಆಗುತ್ತೆ, ವಿಡಿಯೋನ ನೋಡಬೇಕಾಗತ್ತೆ. ನೋಡಿದ್ದಾದ ನಂತರ 3.5ಗೆ ಬಂದಾಗ ಇಮ್ಯಾಜಿನ್ ಯು ಆರ್ ಎ ರಾಜೇಶ್ ಆಸ್ಕ್ಸ್ ಯು ಟು ಗೋ ಟು ರೈಲ್ವೆ ಸ್ಟೇಷನ್ ಆ್ಯಂಡ್ ಬುಕ್ ಎ ಟಿಕೆಟ್ ಫಾರ್ ಹಿಮ್ ಟು ಗೋ ಟು ನ್ಯೂ ಡೆಲ್ಲಿ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ಸ್ ವಿತ್ ದ ಅಪ್ರಾಪ್ರಿಯೇಟ್ ಪ್ರೇಸಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೇಸ್ಗಳನ್ನು ಯೂಸ್ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ವರ್ಸೇಷನನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ರಾಜೇಶ್, ಎಕ್ಸ್ಕ್ಯೂಸ್ ಮಿ ಸರ್. Clerk, yes, how can I help you? Rajesh, I need to book a ticket for my father. Here is a form. Please do fill it up and give it to me. I will check the availability of seats. Rajesh, my pleasure. Please do take the form and also tell me the fare as well as sir. Clerk, lower berth number 42 is available and the fare is rupees 650. Here is the ticket fare, sir. Thank you a lot, sir. Please do take care your ticket. ಇದಾದ ನಂತರ 3.6ಗೆ ಬಂದಾಗ ಇಲ್ಲೂ ಸಹ ಒಂದು ಇಮ್ಯಾಜಿನ್ ಯು ಆರ್ ಆಯುಷ್, ಯುವರ್ ಗ್ರ್ಯಾನಿ ಸುಮತಿ ಆಸ್ಕ್ ಯು ಟು ಗೋ ಟು ಪೋಸ್ಟ್ ಆಫೀಸ್ ಆ್ಯಂಡ್ ಓಪನ್ ಪೋಸ್ಟಲ್ ಸೇವಿಂಗ್ ಅಕೌಂಟ್ ಇನ್ ಹರ್ ನೇಮ್. ಈ ಕನ್ವರ್ಸೇಷನನ್ನು ನೀವು ಪೋಸ್ಟ್ ಮ್ಯಾನ್ ಜೊತೆ ಕಂಪ್ಲೀಟ್ ಮಾಡಿದ ಹಾಗೆ ಫಿಲ್ ಮಾಡಬೇಕಾಗುತ್ತೆ. ಆಯುಷ್, ಹಲೋ ಸರ್, ಐ ಆಮ್ ಹರೀಶ್. Postman, hello Arush, how can I help you? Harush, I want to open postal savings account for my granny. Postal man, here take this form and fill it up. Yes, I do fill it. Account will be open in your granny name. Thank you sir. ಈ ರೀತಿಯಾಗಿ ನೀವು ರೋಲ್ಸನ್ನು ತಗೊಂಡು ಇವುಗಳನ್ನು ಫಿಲ್ ಮಾಡಿ ಒಂದು ಸ್ಪೀಕಿಂಗ್ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಇನ್ನು 3.7ಗೆ ಬಂದಾಗ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ರೀರೈಟ್ ದೆಮ್ ಇನ್ ರಿಪೋರ್ಟೆಡ್ ಸ್ಪೀಚ್. ಇದು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕಾಗುತ್ತೆ. ಕೊಟ್ಟಿರ್ತಕ್ಕಂಥ ಕನ್ವರ್ಸೇಷನನ್ನು ಇಲ್ಲಿ ನಾನು ರಿಪೋರ್ಟೆಡ್ ಸ್ಪೀಚನ್ನು ಕೊಟ್ಟಿರ್ತೇನೆ. ರಿಪೋರ್ಟೆಡ್ ಸ್ಪೀಚ್ಗಾಗಿ ನನ್ನ ಈ ಒಂದು ಲರ್ನ್ ಈಸಿಲಿ ಚಾನಲ್ ಗ್ರಾಮರ್ ವೀಡಿಯೋಸಲ್ಲಿ ರಿಪೋರ್ಟೆಡ್ ಸ್ಪೀಚ್ ಹೇಗೆ ಕನ್ವರ್ಟ್ ಮಾಡಬೇಕು ಎಲ್ಲ ವೀಡಿಯೋಸ್ ಇದೆ, ನೀವು ಅದನ್ನು ನೋಡಿ ಕನ್ವರ್ಟ್ ಮಾಡೋದನ್ನು ಕಲಿಬಹುದಾಗಿರುತ್ತೆ. ಇಲ್ಲಿ ನಿಮಗೆ 3 ಆಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ. ಮೊದಲನೇದು ಬಂದು ಟೀಚರ್. ಇಲ್ಲಿ ಟೀಚರ್ ಆಸ್ಕ್ಡ್ ಲಕ್ಷ್ಮಿ ಅಂತಿದೆ.
ಟೀಚರ್ ಏನು ಹೇಳಿದ್ದಾರೆ ನೋಡಿ, ಪ್ಲೀಸ್ ಬ್ರಿಂಗ್ ಮೀ ಎ ಡಸ್ಟರ್ ಲಕ್ಷ್ಮಿ. ಲಕ್ಷ್ಮಿ, ಮೇಡಮ್ ವೇರ್ ಇಸ್ ಇಟ್ ಇನ್ ದ ಆಫೀಸ್ ರೂಮ್? ಟೀಚರ್, ಎಸ್ ಇಟ್ ಈಸ್ ದೇರ್. ಲಕ್ಷ್ಮಿ, ಓಕೆ ಮೇಡಮ್, ಐ ವಿಲ್ ಬ್ರಿಂಗ್ ಇಟ್ ಸೂನ್. ಇಲ್ಲಿ ದ ಟೀಚರ್ ಆಸ್ಕ್ಡ್ ಲಕ್ಷ್ಮಿ ಬ್ರಾಟ್ ಹಿಮ್ ಎ ಡಸ್ಟರ್. ಲಕ್ಷ್ಮಿ ಆಸ್ಕ್ಡ್ ವೆದರ್ ಇಟ್ ವಾಸ್ ಇನ್ ಆಫೀಸ್ ರೂಮ್. ಎಸ್, ಈ ರೀತಿಯಾಗಿ ಅಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ಬೋದು. ಲಕ್ಷ್ಮಿ ಸೆಡ್ ಶಿ ವುಡ್ ಬ್ರಿಂಗ್ ಇಟ್ ಸೂನ್ ಅಥವಾ ಶಿ ವುಡ್ ಬ್ರಿಂಗ್ ದಟ್ ಸೂನ್. ಈ ರೀತಿ ಕಂಟಿನ್ಯೂ ಮಾಡಿ ಬರೀಬೇಕಾಗುತ್ತೆ. ಇನ್ನು ಸೆಕೆಂಡ್ ನೋಡೋದಾದರೆ, ಗುಡ್ ಮಾರ್ನಿಂಗ್ ಸಚಿನ್. ಸಚಿನ್, ವೆರಿ ಗುಡ್ ಮಾರ್ನಿಂಗ್. ಚಿನ್ಮಯ್, ವೇರ್ ಡಿಡ್ ಯು ಗೋ ಎಸ್ಟರ್ಡೇ? ಸಚಿನ್, ಐ ವೆಂಟ್ ಟು ಬ್ಯಾಂಗ್ಳೂರ್ ಟು ಮೀಟ್ ಮೈ ಫ್ರೆಂಡ್. ಇದನ್ನು ಯಾವ ರೀತಿ ಕಂಪ್ಲೀಟ್ ಮಾಡಬೇಕಂದ್ರೆ, ಚಿನ್ಮಯಿ ಆ್ಯಂಡ್ ಸಚಿನ್ ಗ್ರೀಟೆಡ್ ಈಚ್ ಅದರ್. ಚಿನ್ಮಯಿ ಆಸ್ಕ್ಡ್ ಸಚಿನ್ ವೇರ್ ಹಿ ಹ್ಯಾಡ್ ಗಾನ್ ಎಸ್ಟರ್ಡೇ. ಸಚಿನ್ ರಿಪ್ಲೈಡ್ ದಟ್ ಹಿ ವೆಂಟ್ ಟು ಬ್ಯಾಂಗ್ಳೂರ್ ಟು ಮೀಟ್ ಹೀಸ್ ಫ್ರೆಂಡ್. ಇನ್ನು ಮೂರನೇದು ನೋಡೋದಾದರೆ, ಇಲ್ಲಿ ಆಕಾಶ್ ಮತ್ತು ಸೌರಭ್ ಬಗ್ಗೆ ಕೊಟ್ಟಿದ್ದಾರೆ ಕನ್ವರ್ಸೇಷನ್. ಆಕಾಶ್, ಹಾಯ್ ಸೌರಭ್, ಹೌ ಆರ್ ಯು? ಸೌರಭ್, ಹಾಯ್ ಆಕಾಶ್, ಐ ಆಮ್ ಫೈನ್. ಆಕಾಶ್, ವಾಟ್ ಆರ್ ಯು ಡೂಯಿಂಗ್ ನೌ? ಸೌರಭ್, ಐ ಆಮ್ ರೈಟಿಂಗ್ ಎ ಸ್ಟೋರಿ. ಇಲ್ಲಿ ಆಕಾಶ್ ಆ್ಯಂಡ್ ಸೌರಭ್ ಗ್ರೀಟೆಡ್ ಈಚ್ ಅದರ್. ಆಕಾಶ್ ಆಸ್ಕ್ಡ್ ವಾಟ್ ಹಿ ವಾಸ್ ಡೂಯಿಂಗ್ ದೆನ್. ಸೌರಭ್ ರಿಪ್ಲೈಡ್ ದಟ್ ಹಿ ವಾಸ್ ರೈಟಿಂಗ್ ಎ ಸ್ಟೋರಿ. ಈ ರೀತಿಯಾಗಿ ಈ ಯೂನಿಟ್ 3 ಒಂದು ಸ್ಪೀಕಿಂಗ್ಗೆ ಸಂಬಂಧಿಸಿರ್ತಕ್ಕಂತಹ ಆಕ್ಟಿವಿಟಿ ಆಗಿದ್ದು, ಇವೆಲ್ಲವೂ ಸಹ ನಿಮಗೆ ಕೀ ಸೊಲ್ಯೂಷನ್ಸ್ ಆಗಿರುತ್ತೆ. ಇವುಗಳನ್ನು ಮಾಡೆಲ್ ಆಗಿ ಇಟ್ಕೊಂಡು ನೀವು ಬೇರೆ ರೀತಿಯಲ್ಲಿ ಇವುಗಳನ್ನೆಲ್ಲವನ್ನು ಸಹ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಇದು 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಕಲಿಕಾ ಬಲವರ್ಧನೆಯಲ್ಲಿ ಸ್ಟೂಡೆಂಟ್ ಆಕ್ಟಿವಿಟಿ ಯೂನಿಟ್ ನಂಬರ್ 3 ಒಂದು ಕೀ ಸೊಲ್ಯೂಷನ್ಸ್. ಇನ್ನು ಮುಂದಿನ ವಿಡಿಯೋಗಳು ತಪ್ಪದೇ ನೋಡೋದಕ್ಕಾಗಿ ಲರ್ನ್ ಈಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ಸನ್ನು ಆನ್ ಮಾಡಿ. ಈ ಒಂದು ಯೂನಿಟ್ 3 ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.